ವೆಲ್ಕಮ್ ಬ್ಯಾಕ್ ಟು ಅಗೇನ್ ಯುವರ್ ಯೂಟ್ಯೂಬ್ ಕ್ಲಾಸಸ್. ಇವತ್ತಿನ ತರಗತಿಯಲ್ಲಿ ಏನಪ್ಪಾ ಅಂತಂದ್ರೆ ಹಿಂದಿನ ತರಗತಿಯ ಕ್ಲಾಸ್ ಅನ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಹೋಗೋಣ. ಏನಾಗಿತ್ತು ಹಿಂದಿನ ತರಗತಿಯಪ್ಪ ಅಂತಂದ್ರೆ ನಿಮಗಿಲ್ಲಿ ನಾನು 2 ಮಾರ್ಕ್ಸ್ ಕ್ವಶನ್ಸ್ ಗಳನ್ನ ಏನಿದವಲ್ಲ 7 ಟಾಪಿಕ್ಸ್ ಮೇಲೆ ಅದಕ್ಕೆ ನಾನು ಆನ್ಸರ್ಸ್ ಕೊಡುವಂತ ಪ್ರಯತ್ನ ಮಾಡಿದ್ದೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಏನಪ್ಪಾ ಅಂದ್ರೆ ನಾನು ನಿಮಗೆ ಇಲ್ಲಿ ಬರುವಂತ 3 ಮಾರ್ಕ್ಸ್ ಕ್ವಶನ್ಸ್ ಗಳಿಗೆ ಆನ್ಸರ್ಸ್ ಅನ್ನ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಹೌದಾ? ಸರ್ ಯಾವ್ಯಾವ ಟಾಪಿಕ್ ಇದೆ? ಬುಟ್ಟು ಮೇಲೆ ನಿಮಗೆ 7 ಕ್ವಶನ್ಸ್ ಇದೆ. ಅದಾದ ನಂತರ ನಿಮ್ಮ ಟಾಪಿಕ್ ಇಲ್ಲಿ ಕರ್ಣ ನೋಡ್ತಾ ಇದ್ರಿ. ಕರ್ಣನ ಮೇಲೆ ಏನಪ್ಪಾ ಅಂತಂದ್ರೆ ಸುಮಾರು ನಿಮಗೆ 12 ಪ್ರಶ್ನೆಗಳದಾವ. ಸೊ ಇದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ದ ಸ್ಟೋಲನ್ ಬೋಟ್ ಇದೆ. ದ ಸ್ಟೋಲನ್ ಬೋಟ್ ಮೇಲೆ ಕೂಡ 3 ಮಾರ್ಕ್ಸ್ ಕ್ವಶನ್ಸ್ ಅದಾವ. ನಿಮಗೆ 3 ಕ್ವಶನ್ಸ್ ಅದನ್ನ ನೋಡ್ತಾ ಹೋಗೋಣ. ಅದಾದ ನಂತರ ಎನ್ ಎ ಫ್ರಾಂಕ್ ಟಾಪಿಕ್ ದ ಹೂ ವಾಸ್ ದ ಗರ್ಲ್ ಅನ್ ಎ ಫ್ರಾಂಕ್ ಇದೆಯಲ್ಲ, ದ ಗರ್ಲ್ ಹೂ ವಾಸ್ ಅನ್ ಎ ಫ್ರಾಂಕ್ ಆ ಟಾಪಿಕ್ ಮೇಲೆ ಕ್ವಶನ್ಸ್ ಇದೆ. ಅದಾದ ನಂತರ ವಚನ ಬಸವಣ್ಣವರು ಬರೆದಂತಹ ವಚನದ ಮೇಲೆ ನಿಮಗೆ 3 3 ಮಾರ್ಕ್ಸ್ ಕ್ವಶನ್ಸ್ ಅದಾವ. ಇದಾದ ನಂತರ ನಿಮಗೆ ಇನ್ನೂ 3 ಮಾರ್ಕ್ಸ್ ಕ್ವಶನ್ಸ್ ಅದಾವ. ಇದು ಅಬ್ರಾಹಂ ಲಿಂಕನ್ 4 ಮಾರ್ಕ್ಸ್ ಆದ ನಂತರ ಮತ್ತೆ ನೋಡ್ರಿ ಇಲ್ಲಿ ಲೂಯಿಸ್ ಫಾಚರ್ ಕಂಕರ್ ಆಫ್ ಡಿಸೀಸ್ ಅಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಇದೆ, 4 ಮಾರ್ಕ್ಸ್ ಕ್ವಶನ್ಸ್ ಇದೆ. ಅದಾದ ನಂತರ ನಿಮಗೆ ಮತ್ತೆ ವಾಟ್ ಈಸ್ ಮಾರಲ್ ಆಕ್ಷನ್ ಅಲ್ಲಿ ಕೂಡ ಏನಪ್ಪಾ ಅಂದ್ರೆ ನಿಮಗೆ ಇಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಇದೆ, 4 ಮಾರ್ಕ್ಸ್ ಕ್ವಶನ್ಸ್ ಇದೆ. ಹೌದಾ? ಸೊ ಇದಾದ ನಂತರ ನಿಮಗೆ ಎಲಿಕ್ಸರ್ ಆಫ್ 4 ಮಾರ್ಕ್ಸ್ ಕ್ವಶನ್ಸ್ ಇದೆ. ಅದಾದ ನಂತರ ನಿಮಗೆ ಕನ್ಸರ್ವೇಟಿಸ್ಟ್ ಕಲ್ಚರ್ ಇದೆ. ಇದಾದ ನಂತರ ನಿಮಗೆ ಆರ್ ಸಿ ಕ್ವಶನ್ಸ್ ಬರ್ತಾವ. ನಾನೇನ್ ಮಾಡ್ತೀನಿ ನಿಮಗೆ ಈ ಉಳಿದಂತ ಟಾಪಿಕ್ ಅನ್ನ ಅದು 4 ಮಾರ್ಕ್ಸ್ 3 ಮಾರ್ಕ್ಸ್ ಅಂತ ಕನ್ಸಿಡರ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಏನ್ ಮಾಡ್ತೀನಿ ನಿಮಗೆ 4 ಮಾರ್ಕ್ಸ್ ಕ್ವಶನ್ಸ್ ಗೆ ಆನ್ಸರ್ಸ್ ಅನ್ನ ಕೊಡುವಂತ ಪ್ರಯತ್ನ ಮಾಡ್ತೀನಿ. ಈ ಒಂದು ವಿಡಿಯೋ ನಾನು ತುಂಬಾ ಕಷ್ಟಪಟ್ಟು ಎಫರ್ಟ್ ಹಾಕಿ ಆನ್ಸರ್ಸ್ ಅನ್ನ ಕ್ರಿಯೇಟ್ ಮಾಡೀನಿ. ಸೊ ದಯವಿಟ್ಟು ಅದಕ್ಕೆ ಏನಪ್ಪಾ ಅಂದ್ರೆ ನೀವೊಂದು ಲೈಕ್ ಅನ್ನ ಕೊಟ್ಟು ವಿಡಿಯೋನ ಮುಂದೆ ಕಂಟಿನ್ಯೂ ಮಾಡ್ರಿ ಅಂತ ಹೇಳ್ತಾ, ಹಾಗಾದ್ರೆ ತಡವೇಕೆ ನಿಮ್ಮ ಆನ್ಸರ್ಸ್ ಗಳನ್ನ ನಾವು ಇವತ್ತ ನೋಡ್ತಾ ಹೋಗೋಣ. ಹೌದಾ? ಸೊ ನೋಡ್ರಿ 3 ಮಾರ್ಕ್ಸ್ ಕ್ವಶನ್ಸ್ ಗೆ ಆನ್ಸರ್ಸ್ ನಾನಿಲ್ಲಿ ಈ 5 ಟಾಪಿಕ್ ಏನದಾವಲ್ಲ, ಬುಟ್ಟು, ಕರ್ಣ, ದ ಸ್ಟೋಲನ್ ಬೋಟ್, ಅನ್ನೆ ಫ್ರಾಂಕ್ ಅಂದ್ರೆ ದ ಗರ್ಲ್ ಹೂ ವಾಸ್ ಅನ್ನೆ ಫ್ರಾಂಕ್ ಅಂಡ್ ವಚನ, ಈ ಟಾಪಿಕ್ ಮೇಲೆ ಇರುವಂತ ಪ್ರಶ್ನೆಗಳಿಗೆ ನಾನು ಆನ್ಸರ್ಸ್ ಅನ್ನು ಕೊಡುವಂತ ಪ್ರಯತ್ನ ಮಾಡ್ತಾ ಬಂದೀನಿ ಇಲ್ಲಿ. ಸೊ ಇದ್ರ PDF ಕೂಡ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿ ತಗೊಳ್ರಿ. ಇಲ್ಲಿ ಒಂದಿಷ್ಟು ವಿವರಣೆ ಹೇಳಿರ್ತೀನಿ, ಅದನ್ನ ನೋಡ್ಬೇಕಂದ್ರೆ ನೀವು ವಿಡಿಯೋ ನೋಡ್ರಿ ಅಂತ ಹೇಳ್ತಾ. ಸೊ ಮೊದಲನೇ ಟಾಪಿಕ್ ಆದಂತ ಬುಟ್ಟು ಮೇಲೆ ನಾವು ಕ್ವಶನ್ಸ್ ಅನ್ನು ನೋಡ್ತಾ ಹೋಗೋಣ. ನೋಡ್ರಿ, ಬುಟ್ಟು ಮೇಲೆ ನಿಮಗೆ ಇಲ್ಲಿ 4 ಕ್ವಶನ್ಸ್ ಗಳನ್ನ ಕಾಣ್ತಾ ಇದೆ. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ರಿಮೈನಿಂಗ್ 3 ಕ್ವಶನ್ಸ್ ಅಂದ್ರೆ ಟೋಟಲ್ 7 ಕ್ವಶನ್ಸ್ ಆಯ್ತು. ನೆಕ್ಸ್ಟ್ ಅದಾದ ನಂತರ ಕರ್ಣ. ಇಲ್ಲಿ ಕರ್ಣದಲ್ಲಿ ಏನಾಗ್ಯದಪ್ಪ ಅಂತಂದ್ರೆ ಮೇ ಬಿ ಒಂದು ಕ್ವಶನ್ ರಿಪೀಟ್ ಆಗಿರ್ಬೇಕಂತ ನನಗನ್ಸುತ್ತೆ. ನೋಡ್ತಾ ಹೋಗೋಣ. ಇಲ್ಲಿ ಕೊಟ್ಟಿನಿ ನೋಡ್ರಿ, ಏನ್ ಕೊಟ್ಟಿನಪ್ಪ ಅಂತಂದ್ರೆ ಇಲ್ಲಿ ನೋಡ್ತಾ ಇದ್ರಲ್ಲ ದಿಸ್ ಒನ್ ಕ್ವಶನ್ ಯಾವ್ದ್ರಿ, ಇಲ್ಲೇ ನೀವು 7th 1 ಕ್ವಶನ್ ನೋಡ್ತಾ ಇದ್ರಲ್ಲ, ಈ ಒಂದು 7th 1 ಕ್ವಶನ್ಸ್ ಏನಪ್ಪಾ ಅಂತಂದ್ರೆ ನಾವು ನೋಡ್ತಾ ಹೋದ್ರೆ ಈ ಕ್ವಶನ್ಸ್ ಆಲ್ರೆಡಿ ನಿಮಗೆ ಏನಪ್ಪಾ ಅಂದ್ರೆ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಇಲ್ಲಿ ಏನು ಫಸ್ಟ್ 1 ಕ್ವಶನ್ ಐತಿ ನೋಡ್ರಿ, ಸೇಮ್ ಕ್ವಶನ್ಸ್ ಏನಿದೆ ಸರ್ ಅಂದ್ರೆ ಹೌ ಡಿಡ್ ಪರಶುರಾಮ ರಿಯಲೈಸ್ ದ ಕರ್ಣ ವಾಸ್ ನಾಟ್ ಅ ಬ್ರಾಹ್ಮಿನ್ ಅಥವಾ ಬ್ರಾಹ್ಮಣ್ ಅಂತಂದ್ರೆ ಇದೇ ಕ್ವಶನ್ಸ್ ಅಲ್ಲಿ ಏನಾಗೈತಿ ಹೇಳ್ರಿ, ರಿಪೀಟ್ ಆಗೈತಿ. ಏನೈತಿ ನೋಡ್ರಿ, ಹೌ ಡಸ್ ಪರಶುರಾಮ ರಿಯಲೈಸ್ ದಟ್ ಕರ್ಣ ವಾಸ್ ನಾಟ್ ಅ ಬ್ರಾಹ್ಮಿನ್. ಸೊ ಅದಕ್ಕಾಗಿ ಇದೊಂದು ಕ್ವಶನ್ ರಿಪೀಟ್ ಐತಿ, ಅದ್ರ ಆನ್ಸರ್ಸ್ ಕೊಟ್ಟಿನಿ. ಎರಡಕ್ಕೂ ಒಂದೇ ಆನ್ಸರ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ಹೋಗೋಣ. ಇಲ್ಲಿಗೆ 12 ಕ್ವಶನ್ಸ್ ಇದೆ ನಿಮಗೆ ಅಬೌಟ್ ಕರ್ಣ ಮೇಲೆ. ಅದಾದ ನಂತರ ನೆಕ್ಸ್ಟ್ ಟಾಪಿಕ್ ದ ಸ್ಟೋಲನ್ ಬೋಟ್. ಸೊ ಇಲ್ಲಿ ನಿಮಗೆ ಕ್ವಶನ್ಸ್ ನೋಡ್ತಾ ಇದ್ದೀನಿ, 2 ಕ್ವಶನ್ಸ್ ಇದೆ. ಅಂಡ್ ನೆಕ್ಸ್ಟ್ ಏನಪ್ಪಾ ಅಂದ್ರೆ 1 ಕ್ವಶನ್ಸ್, ಟೋಟಲಿ 3 ಕ್ವಶನ್ಸ್ ಇದೆ. ಅದಾದ ನಂತರ ನಿಮಗೆ ಅನ್ನೆ ಫ್ರಾಂಕ್ ದ ಗರ್ಲ್ ಹೂ ವಾಸ್ ಅನ್ನೆ ಫ್ರಾಂಕ್ ಅದಲ್ಲ, ಆ ಟಾಪಿಕ್ ಮೇಲೆ ಇಲ್ಲಿ 2 ಕ್ವಶನ್ಸ್ ಇದೆ. ಇಲ್ಲಿ ಏನಪ್ಪಾ ಅಂದ್ರೆ 2 ಕ್ವಶನ್ಸ್ ಇದೆ. ಅದಾದ ನಂತರ ವಚನ ಮೇಲೆ ನಿಮಗೆ 3 ಕ್ವಶನ್ಸ್ ಅದಾವ. ಈ 3 ಕ್ವಶನ್ಸ್ ಪ್ರಶ್ನೆಯನ್ನು ಕೊಡುವಂತ ಪ್ರಯತ್ನ ನಾನು ಮಾಡ್ತಾ ಬಂದೀನಿ. ಸೊ ಹೀಗೆ ನಿಮಗೆ ಏನಪ್ಪಾ ಅಂತಂದ್ರೆ ಈ 5 ಟಾಪಿಕ್ ಮೇಲೆ ನಿಮಗೆ 3 ಮಾರ್ಕ್ಸ್ ಕ್ವಶನ್ಸ್ ಗಳಿಗೆ ಆನ್ಸರ್ಸ್ ಆಗೈತಿ. ಸೊ ನಿಮಗೆ ಇದರ PDF ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಹೋಗ್ರಿ, ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಸ್ಟಡಿ ಮಾಡ್ರಿ ಅಂತ ಹೇಳ್ತಾ, ಮುಂದಿನ ತರಗತಿಯಲ್ಲಿ ಏನಪ್ಪಾ ಅಂದ್ರೆ ನಾವು ಮತ್ತೇನ್ ಮಾಡನ್ರಿ, ಈಗ ಯಾವ ರೀತಿ ನಾ 3 ಮಾರ್ಕ್ಸ್ ಕ್ವಶನ್ಸ್ ತಂದಿಲ್ಲ ಆನ್ಸರ್ಸ್, ಅದೇ ರೀತಿ ಏನಪ್ಪಾ ಅಂತಂದ್ರೆ ನಿಮಗೆ 4 ಮಾರ್ಕ್ಸ್ ಕ್ವಶನ್ಸ್ ಗಳಿಗೆ ಆನ್ಸರ್ಸ್ ಕೂಡ ತರ್ತೀನಿ ಅಂತ ಹೇಳ್ತಾ ಈ ಒಂದು ಕ್ಲಾಸ್ ಇಲ್ಲಿಗೆ ಎಂಡ್ ಮಾಡ್ತಾ ಹೋಗೋಣ. ಸೊ ದಯವಿಟ್ಟು ಇದನ್ನ ಸ್ವಲ್ಪ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ರಿ, ನನಗೂ ಒಂದು ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಈ ಕ್ಲಾಸ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.